ಆತ್ಮೀಯ ಲೇಖಕ ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅಕ್ಷರ ಪ್ರೇಮಿಗಳೇ, ನಾನು ಮೊಟ್ಟ ಮೊದಲನೇದಾಗಿ ವೀರಕಪುತ್ರ ಶ್ರೀನಿವಾಸ್ ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಕೋವಿಡ್ ಕಾಲದ ಮುಗಿದ ನಂತರ ಒಂದು ದಿವಸ ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಮನೆಗೆ ಬಂದಿದ್ದರು. ಸುಮಾರು ನಾವು 2.5-3 ಗಂಟೆಗಳ ಕಾಲ ಕನ್ನಡ ಪುಸ್ತಕ ಲೋಕದ ಬಗ್ಗೆ ಒಂದು ಅವಲೋಕನವನ್ನು ಮಾಡಿದ್ವಿ. ಕನ್ನಡ ಪುಸ್ತಕ ಲೋಕವನ್ನು ಆವರಿಸಿರುವಂತಹ ಸಮಸ್ಯೆಗಳೇನು, ಎಷ್ಟೆಲ್ಲ ಅವಕಾಶಗಳಿದೆ, ಎಷ್ಟೆಲ್ಲ ಸಾಧ್ಯತೆಗಳಿದೆ, ಆ ಎಲ್ಲ ಸಾಧ್ಯತೆಗಳು ಇದ್ದರೂ ಕೂಡ ಕನ್ನಡ ಪುಸ್ತಕೋದ್ಯಮ ಯಾಕೆ ಕುಂಠಿತವಾಗ್ತಾ ಇದೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ಮಾತನಾಡಿ, ಬಹುಶಃ ಇವತ್ತು ನಾವು ಅಂದು ಚರ್ಚೆ ಮಾಡಿದಂಥ ಒಂದು ವಿಷಯಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಕೇವಲ ಅಂದು ನಾವು ಮಾತನಾಡಿದ್ದು ಮಾತಾಗಿ ಹೋಗಲಿಲ್ಲ, ಅದು ಕೃತಿಯ ರೂಪದಲ್ಲಿ ಬರುವ ಮೂಲಕ, ಅನುಷ್ಠಾನ ಆಗುವುದರ ಮೂಲಕ ಇವತ್ತು ಈ 3 ದಿನಗಳ ಪುಸ್ತಕ ಸಂತೆಯಲ್ಲಿ ಸಾಕಾರಗೊಂಡಿದೆ, ಸಾರ್ಥಕ್ಯಗೊಂಡಿದೆ ಮತ್ತು ಸಂಪನ್ನವಾಗಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಕನ್ನಡ ಪುಸ್ತಕ ಲೋಕಕ್ಕೆ ಉಜ್ವಲವಾದಂಥ ಒಂದು ಭವಿಷ್ಯ ಇದೆ. ನಾನು 3 ದಿವಸಗಳ ಹಿಂದೆ ಜೋರ್ಡಾನ್ ದೇಶದಲ್ಲಿ ಒಂದು ಪುಸ್ತಕ ಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನೆ ರಾತ್ರಿ ತಾನೇ ನಾನು ಬಂದೆ. ಜೋರ್ಡನ್ ಅಂತ ಒಂದು ದೇಶದಲ್ಲೂ ಕೂಡ ಪುಸ್ತಕವನ್ನು ಯಾವ ರೀತಿಯಾಗಿ ಜನಪ್ರಿಯಗೊಳಿಸಬಹುದು ಅನ್ನುವಂಥದ್ದನ್ನು ಅಲ್ಲಿ 7 ದಿವಸಗಳ ಕಾಲ ನಡೆದಂಥ ಒಂದು ಪುಸ್ತಕ ಸಂತೆ ಕಾರ್ಯಕ್ರಮ ರುಜುವಾತು ಮಾಡಿತು. ದುಬೈಯಲ್ಲಿ ಕೇವಲ ಕಟ್ಟಡಗಳೇ ಇರುವಂಥ ಒಂದು ಊರಿನಲ್ಲೂ ಕೂಡ ಇವತ್ತು ಇಡೀ ಜಗತ್ತೇ ವಿಸ್ಮಯಗೊಳ್ಳುವಂತಹ ಒಂದು ಪುಸ್ತಕ ಸಂತೆ ಆ ಊರಿನಲ್ಲೂ ಕೂಡ ನಡೀತಾ ಇದೆ. ಕನ್ನಡದಲ್ಲಿ ಪ್ರಾಯಶಃ ಹಿಂದೆಂದಿಗಿಂತಲೂ ಕೂಡ ನನಗೆ ಯಾಕೆ ಕನ್ನಡ ಪುಸ್ತಕ 300 ಕಾಪಿ ಹೋಗುತ್ತೆ, 500 ಕಾಪಿ ಹೋಗುತ್ತೆ, ಅಥವಾ 1000 ಕಾಪಿ ಇಲ್ಲಿ ಖರ್ಚಾಗೋದು ಭಾಳ ಕಷ್ಟ ಅಂತೇಳಿ ಯಾಕೆ ಹೇಳ್ತಾರೋ ಇವತ್ತಿನ ತನಕ ನನಗೆ ಅರ್ಥ ಆಗಿಲ್ಲ. ಯಾಕೆ ಅಂತಂದರೆ ಪ್ರಾಯಶಃ ಜಗತ್ತಿನ ಯಾವುದೇ ಪುಸ್ತಕೋದ್ಯಮ ಅಲ್ಲಿ ಬರುವಂತಹ ಪುಸ್ತಕಗಳಿಗೆ ಹೋಲಿಸಿದರೆ ಕನ್ನಡ ಪುಸ್ತಕಗಳ ಗುಣಮಟ್ಟ ಯಾವ ರೀತಿಯಲ್ಲೂ ಕೂಡ ಕಮ್ಮಿ ಇಲ್ಲ. ಬಹುಶಃ ಇವತ್ತಿನ ಈ ಪುಸ್ತಕ ಸಂತೆಯಲ್ಲಿ ಒಂದು ಸುತ್ತನ್ನು ಹಾಕಿದರೆ ನಿಮಗೆ ಗೊತ್ತಾಗತ್ತೆ ಎಷ್ಟೊಂದು ಹೊಸ ಹೊಸ ಲೇಖಕರು, ವಿಭಿನ್ನವಾಗಿ ಯೋಚಿಸುವಂತಹ ಲೇಖಕರು, ಹೊಸ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಲೇಖಕರು ಇವತ್ತು ಕನ್ನಡದಲ್ಲಿ ಬರೀತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಬಹುಶಃ ನನ್ನ ಕಣ್ಣು ಮುಂದೆ ಕಳೆದ ಒಂದು 5 ವರ್ಷಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ ಕನ್ನಡದ ಲೇಖಕರು ಬರೀತಾ ಇರುವಂಥದ್ದನ್ನು ಒಬ್ಬ ದಿನಪತ್ರಿಕೆಯ ಸಂಪಾದಕನಾಗಿ ಮತ್ತು ಪುಸ್ತಕ ಪ್ರೇಮಿಯಾಗಿ ನಾನು ಅದನ್ನು ಅನುಭವಿಸಿದ್ದೇನೆ. ಭಾಳ ಹತ್ತಿರದಿಂದ ನಾನು ಅದನ್ನು ನೋಡಿದ್ದೇನೆ. ಬಹುಶಃ ಜಗತ್ತಿನ ಯಾವುದೇ ಒಂದು ಭಾಷೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ, ಇಂಗ್ಲೀಷನ್ನು ಬಿಡಿ, ಇಷ್ಟೊಂದು ಸಂಖ್ಯೆಯಲ್ಲಿ ಬರಿತಾ ಇರುವಂತಹ ಲೇಖಕರು ಬಹಳ ಕಡಿಮೆ ಅಂತ. ಎಲ್ಲಿ ಲೇಖಕರು ಇದ್ದಾರೋ ಖಂಡಿತವಾಗಿಯೂ ಕೂಡ ಆ ಒಂದು ಸಾಹಿತ್ಯಕ್ಕೆ ಶಾಶ್ವತವಾದಂತಹ ಒಂದು ನೆಲೆಗಟ್ಟು ಮತ್ತು ಭದ್ರವಾದಂಥ ಒಂದು ಸ್ಥಾನ ಇದ್ದೇ ಇರುತ್ತೆ ಅಂತ. ವೀರಕಪುತ್ರ ಶ್ರೀನಿವಾಸ್ ಅಂತವರು ಈ ಪುಸ್ತಕ ಜಾತ್ರೆಯನ್ನು, ಈ ಅಕ್ಷರ ಜಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಅಂಥವರು ಕೂಡ ನಮ್ಮ ಮಧ್ಯೆ ಆಗಾಗ ಹುಟ್ಟುಕೊಳ್ತಾ ಇರ್ತಾರೆ ಮತ್ತು ಈ ಸಾಧ್ಯತೆಯನ್ನು ಅವರು ಕೂಡ ನಿಜವಾಗಿ ಮಾಡುವುದರಲ್ಲಿ, ಅದನ್ನು ವಾಸ್ತವ ರೂಪಕ್ಕೆ ತರಿಸೋದರಲ್ಲಿ ಕಾರಣಕರ್ತರಾಗ್ತಾರೆ. ಕನ್ನಡ ಪುಸ್ತಕೋದ್ಯಮ ನಿಜಕ್ಕೂ ಕೂಡ ಹುಲುಸಾಗಿದೆ, ಶ್ರೀಮಂತವಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಾಯಶಃ ಈಗಾಗಲೇ ಅಡಿ ಇಟ್ಟಿರುವಂತಹ ಲೇಖಕರು ಬರೀಲಿಕ್ಕೆ ಶುರು ಮಾಡಿದ್ರೆ, ಅಥವಾ ಅವರ 5 ಅಥವಾ 10 ಕೃತಿಗಳು ಬರುವ ಹೊತ್ತಿಗೆ ಬಹುಶಃ ಕನ್ನಡ ಪುಸ್ತಕೋದ್ಯಮ ಇನ್ನೊಂದು ಮನ್ವಂತರಕ್ಕೆ ಕಾರಣ ಆಗಲಿಕ್ಕಿದೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾನು ಇದರಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಬೇಕಾಗಿಲ್ಲ. ವೀರಕಪುತ್ರ ಅವರ ಈ ಪುಸ್ತಕ ಸಂತೆ ನಿಜಕ್ಕೂ ಕೂಡ ಕನ್ನಡದಲ್ಲಿ ಬಹಳ ಒಳ್ಳೆಯ ಪ್ರಯತ್ನ. ನಮ್ಮಲ್ಲಿ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ಕನ್ನಡದಲ್ಲಿ ಪುಸ್ತಕಗಳನ್ನು ಓದುವವರಿಗೆ ಅಥವಾ ಪುಸ್ತಕಗಳನ್ನು ಕೊಂಡು ಓದುವವರಿಗೆ ಎಂದೂ ಕೂಡ ಬರ ಇಲ್ಲ. ಆದರೆ
ನಾವು ಪುಸ್ತಕವನ್ನು ಓದುವ ಮನಸ್ಸುಗಳಿಗೆ, ಓದುವ ಕೈಗಳಿಗೆ ಇಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಅಂತ. ನಮ್ಮಲ್ಲಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಇಲ್ಲ. ಇವತ್ತು ಬಿಡುಗಡೆಯಾದಂಥ ಒಂದು ಪುಸ್ತಕ ಗುಲ್ಬರ್ಗಾದಲ್ಲೋ ಗೋಕಾಕದಲ್ಲೋ ಇರುವಂಥ ಒಬ್ಬ ಲೇಖಕನಿಗೂ ಕೂಡ ಅಥವಾ ಒಬ್ಬ ಓದುಗನಿಗೂ ಕೂಡ ಓದಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಆದರೆ ಅದನ್ನು ತರಿಸ್ಕೊಳ್ಳುವಂತಹ ಅಥವಾ ಅವನು ಊರಿಗೆ ಹೋಗಿ ಆ ಪುಸ್ತಕವನ್ನು ಖರೀದಿಸುವಂಥ ಒಂದು ಅವಕಾಶ ಇಲ್ಲ ಅಂತ. ನಮ್ಮ ರಾಜ್ಯದಲ್ಲಿ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಇರುವಂಥ ಪುಸ್ತಕಗಳ ಸಂಖ್ಯೆ ಕೇವಲ 42. ಇಲ್ಲಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿರುವಂಥ ಕೋಲಾರದಲ್ಲೂ ಕೂಡ ಒಂದು ಪುಸ್ತಕದ ಅಂಗಡಿ ಇಲ್ಲ. ಅಲ್ಲಿ ನಮ್ಮ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪುಸ್ತಕದ ಅಂಗಡಿ ಇಲ್ಲ. ಹೀಗಾಗಿ ಪುಸ್ತಕವನ್ನು ಮಾರಾಟ ಮಾಡುವಂಥ ಅಥವಾ ಪುಸ್ತಕವನ್ನು ವಿತರಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅದರ ಅರ್ಥ ಪುಸ್ತಕವನ್ನು ಓದುವವರು ಇಲ್ಲ ಅಂತಲ್ಲ. ಹೀಗಾಗಿ ಈ ಪುಸ್ತಕವನ್ನು ವಿತರಿಸುವಂತಹ, ಮಾರಾಟ ಮಾಡುವಂತಹ, ಅದನ್ನು ದೊರಕಿಸಿಕೊಡುವಂತಹ, ಎಲ್ಲ ಕಡೆಗೆ ಪುಸ್ತಕವನ್ನು ಲಭ್ಯ ಮಾಡುವಂತಹ ಒಂದು ವ್ಯವಸ್ಥೆ ಏರ್ಪಾಟು ಆಗಬೇಕಾಗಿದೆ. ನಾನು ವೀರಕಪುತ್ರ ಶ್ರೀನಿವಾಸ್ ಅವರಲ್ಲಿ ಕೇಳ್ಕೊಳ್ತೇನೆ, ಕೇವಲ ಈ ಸಂತೆಯನ್ನು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಮಾಡಬೇಡಿ. ಇದನ್ನು ಪ್ರತಿ ತಿಂಗಳು ಸಾಧ್ಯ ಆದರೆ ಅದನ್ನು ಬೇರೆ ಬೇರೆ ಕೇಂದ್ರಗಳಿಗೆ, ದಾವಣಗೆರೆ, ಹುಬ್ಬಳ್ಳಿ, ಮಂಗಳೂರು, ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಕೇಂದ್ರಗಳಿಗೂ ಕೂಡ ಇದನ್ನು ವಿಸ್ತರಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಖಂಡಿತವಾಗಿಯೂ ಕೂಡ ಕನ್ನಡದ ಅಕ್ಷರ ಪ್ರೇಮಿಗಳು ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಿಲ್ತಾರೆ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಇವತ್ತು ಬಿಡುಗಡೆಯಾದಂಥ ಎಲ್ಲ ಕೃತಿಗಳ ಲೇಖಕರನ್ನ ಅಭಿನಂದಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.